ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬುದ್ಧಿ ಸರ್ವಾರ್ಥ ಸಾಧಿಕ NCERT 6th ಸ್ಟ್ಯಾಂಡರ್ಡ್ನ ಸೆಕೆಂಡ್ ಲ್ಯಾಂಗ್ವೇಜ್ ಸಂಸ್ಕೃತ್ ಇದರ ದಶಮಃ ಪಾಠ ಬುದ್ಧಿ ಸರ್ವಾರ್ಥ ಸಾಧಿಕ ಈ ಚಾಪ್ಟರ್ನ ಎಕ್ಸ್ಪ್ಲನೇಷನ್ ಅನ್ನು ನೋಡೋಣ. ಬುದ್ಧಿ ಅನ್ನುವಂಥದ್ದು ಸರ್ವ ಅರ್ಥ ಸಾಧಿಕ, ಎಲ್ಲ ಸಂಪತ್ತನ್ನು ಸಾಧಿಸಲಿಕ್ಕೆ ನಮಗೆ ಬೇಕಾದ ಶಕ್ತಿ ಏನಂದ್ರೆ ಬುದ್ಧಿಶಕ್ತಿ ಅಂತ. ಸಂಸಾರೇ ಉತ್ತಮ ಜೀವನಾಯ ಬುದ್ಧಿಪೂರ್ವಕ ವ್ಯವಹಾರ ಅವಶ್ಯಕ ಭವತಿ. ನಮ್ಮ ಲೈಫ್ನಲ್ಲಿ ಉತ್ತಮ ಜೀವನವನ್ನು ನಾವು ನಡೆಸಬೇಕಂದ್ರೆ ಬುದ್ಧಿಪೂರ್ವಕವಾದ ವ್ಯವಹಾರವನ್ನು ನಡೆಸುವುದು ಅವಶ್ಯಕ. ಬುದ್ಧಿಪೂರ್ವಕೇಣ ವ್ಯವಹಾರೇಣ ಕಠಿಣಂ ಅಪಿ ಕಾರ್ಯಂ ಸಹಜಂ ಭವತಿ. ಬುದ್ಧಿಪೂರ್ವಕವಾಗಿ ನಾವು ಮಾಡುವ ವ್ಯವಹಾರಗಳಿಂದ ಕೆಲಸ ಎಷ್ಟೇ ಕಠಿಣವಾಗಿದ್ದರೂ ಕಷ್ಟವಾಗಿದ್ದರೂ ಅದು ಅನಾಯಾಸವಾಗಿ ಮುಗಿದು ಹೋಗ್ತದೆ. ವಿಶೇಷತಃ ಸ್ಪರ್ಧಾಯಾಹ ಸಮಯೇ ಯದಿ ಪ್ರತಿಪಕ್ಷಃ ಅತೀವ ಪ್ರಬಲಃ ತರ್ಹಿ ಬುದ್ಧಿಬಲೇನ ವಯಂ ತು ಜೇತು ಶಕ್ನುಮಃ. ವಿಶೇಷವಾಗಿ ಸ್ಪೆಷಲಿ ಎಲ್ಲಿ ಸ್ಪರ್ಧೆಗಳಲ್ಲಿ ಒಂದು ಕಾಂಪಿಟೇಷನ್ಗಳೆಲ್ಲ ನಡಿಬೇಕಂದ್ರೆ ನಮ್ಮ ಎದುರಾಳಿ ಪ್ರತಿಪಕ್ಷದವರು ತುಂಬ ಸ್ಟ್ರಾಂಗ್ ಆಗಿದ್ದಾಗ ನಾವು ನಮ್ಮ ದೇಹ ಶಕ್ತಿಯನ್ನು ಉಪಯೋಗಿಸುವುದಕ್ಕಿಂತ ಬುದ್ಧಿಶಕ್ತಿಯನ್ನು ಉಪಯೋಗಿಸಿದಾಗ ನಾವು ಕಾಂಪಿಟೇಷನ್ ವಿನ್ ಆಗುವಂಥದ್ದು ಸಾಧ್ಯತೆ ಬಹಳ ಇರ್ತದೆ. ಶರೀರ ಬಲಾತ್ ಬುದ್ಧಿಬಲಸ್ಯ ಮಹತ್ವಂ ಕಥಂ ಅಧಿಕಂ ಇತಿ ಏಷಾ ಕಥಾ ಪ್ರತಿಪಾದಯತಿ. ಶರೀರ ಬಲಕ್ಕಿಂತ ನಮ್ಮ ಫಿಸಿಕಲ್ ಸ್ಟ್ರೆಂತ್ಗಿಂತ ನಮ್ಮ ಮೆಂಟಲಿ ನಾವು ಸ್ಟ್ರಾಂಗ್ ಆಗಿರುವಂಥದ್ದು ಎಷ್ಟು ಇಂಪಾರ್ಟೆನ್ಸ್ ಅನ್ನುವಂಥದ್ದನ್ನು ಈ ಕಥೆ ತಿಳಿಸ್ತದೆ. ಏತಾಂ ಕಥಾಂ ವಯಂ ಪಠಾಮಹ. ಈ ಕಥೆಯನ್ನು ನಾವೀಗ ಓದೋಣ. ಏಕಸ್ಮಿನ್ ವನೆ ಏಕಃ ನಿತ್ಯ ಜಲಪೂರ್ಣಃ ಮಹಾನ್ ಸರೋವರಃ ಅಸ್ತಿ. ಒಂದು ವನ ಅಂದರೆ ಫಾರೆಸ್ಟ್, ಕಾಡಿನಲ್ಲಿ ಒಂದು ನಿತ್ಯ ಜಲಪೂರ್ಣ, ಜಲ ಅಂದರೆ ನೀರು, ನಿತ್ಯ ಯಾವಾಗಲೂ ನೀರಿನಿಂದ ತುಂಬಿರುವಂತಹ, ಅಂದರೆ ಯಾವತ್ತೂ ಬತ್ತಿ ಹೋಗೋದೇ ಇಲ್ಲ, ಯಾವಾಗಲೂ ನೀರಿನಿಂದ ತುಂಬಿರುವಂತಹ ಒಂದು ದೊಡ್ಡ ಸರೋವರ ಇದೆ ಅಂತ ಇಲ್ಲಿ ಎಲ್ಲದನ್ನು ಲಟ್ಲಕಾರದಲ್ಲಿ ಅಂದರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹಾಕಿದ್ದಾರೆ. ಕದಾಚಿತ್ ಏಕಂ ಪಿಪಾಸಾಕುಲಂ ಗಜಯೂಥಂ ವನಾಂತರಾತ್ ತತ್ರ ಆಗಚ್ಚತಿ. ಒಮ್ಮೆ, ಕದಾಚಿತ್ ಯಾವಾಗ ಅಂತ ಗೊತ್ತಿಲ್ಲ, ಒಮ್ಮೆ ಏಕಂ ಪಿಪಾಸಾಕುಲಂ, ಪಿಪಾಸ ಅಂದರೆ ಥರ್ಸ್ಟಿ ಆಗಿರುವಂಥದ್ದು, ಬಾಯಾರಿದ ಗಜಯೂಥಂ, ಯೂಥಂ ಅಂದರೆ ಆನೆಗಳ ಪಡೆ, ಆನೆಗಳ ಗ್ರೂಪಿಗೆ ಯೂಥಂ ಅಂತ ಕರೀತಾರೆ. ಗಜಯೂಥಂ ವನಾಂತರಾತ್, ವನದ ಅಂತರಂ ಅಂದರೆ ಮಿಡಲ್ ಅಂತ ಅರ್ಥ. ವನದ ಮಧ್ಯದಿಂದ ಅಂದರೆ ಕಾಡಿನ ಒಳಗಿನಿಂದ ಆ ನಿತ್ಯ ಜಲಪೂರ್ಣವಾದಂತಹ ಸರೋವರಕ್ಕೆ ಬರ್ತದೆ. ತಸ್ಮಿನ್ ಸರೋವರೆ ತೇ ಗಜಾಃ ಸ್ವೇಚ್ಛೆಯ ಜಲಂ ಪೀತ್ವಾ ಸ್ನಾತ್ವಾ ಕ್ರೀಡಿತ್ವಾ ಚ ಸೂರ್ಯಾಸ್ತ ಸಮಯೇ ನಿರ್ಗಚ್ಚಂತಿ. ಅಲ್ಲಿಗೆ ನೀರನ್ನು ಕುಡಿಲಿಕ್ಕೆ ಬರ್ತಾ ಇದ್ದಂತಹ ಆ ಗಜದ ಆನೆಗಳ ಹಿಂಡು ಏನ್ ಮಾಡ್ತಾ ಇದ್ವು, ಬರೀ ನೀರು ಕುಡ್ಕೊಂಡು ಹೋಗ್ತಾ ಇರಲಿಲ್ಲ. ಆ ಸರೋವರದಲ್ಲಿ ತೇ ಗಜಾಹ, ಆ ಆನೆಗಳೆಲ್ಲವೂ ಸ್ವೇಚ್ಛೆಯ ಜಲಂ ಪೀತ್ವ, ತಮಗಿಷ್ಟ ಬಂದಷ್ಟು ನೀರನ್ನು ಕುಡಿದು, ಸ್ನಾತ್ವ, ಇಲ್ಲಿ ತ್ವಾ ಅಂತ ಬರ್ತಾ ಇದೆ, ಪಿಬತಿ ಅನ್ನುವಂಥದ್ದು ಕ್ರಿಯಾಪದ, ಕುಡಿಯುತ್ತದೆ, ಕುಡಿದು, ವಾಕ್ಯ ಪೂರ್ಣ ಆಗಿಲ್ಲ ಇಲ್ಲಿ, ಅದರಿಂದ ಪೀತ್ವ, ಸ್ನಾತ್ವ ಸ್ನಾನವನ್ನ ಮಾಡಿ, ಹಾಗೆ ಕ್ರೀಡಿತ್ವ, ನೀರಲ್ಲಿ ಆಟ ಆಡೋದಂದ್ರೆ ಆನೆಗಳಿಗೆ ತುಂಬಾ ಇಷ್ಟ, ನೀರಿನಲ್ಲಿ ಆಟವನ್ನು ಸಹ ಆಡಿ, ಸೂರ್ಯಾಸ್ತ ಸಮಯ ನಿರ್ಗಚ್ಚಂತಿ, ಸೂರ್ಯಾಸ್ತ ಇನ್ನು ಸೂರ್ಯ ಮುಳುಗೋ ಹೊತ್ತಿಗೆ, ಬೆಳಗ್ಗೆ ಬಂದರೆ ಸಾಯಂಕಾಲ ತನಕ ಅಲ್ಲೇ ಇದ್ದು ಆಟ ಎಲ್ಲ ಆಡಿಕೊಂಡು ತಮಗೆ ಬೇಕಾದಷ್ಟು ನೀರನ್ನು ಕುಡಿದು ಸೂರ್ಯಾಸ್ತದ ಸಮಯದಲ್ಲಿ ನಿರ್ಗಚ್ಚಂತಿ. ಗಚ್ಚತಿ ಅಂದ್ರೆ ಹೋಗೋದು, ನಿರ್ಗಚ್ಚಂತಿ ಅಂದ್ರೆ ಪುನಃ ಹೋದು, ತಾವು ಬಂದ ಸ್ಥಳಕ್ಕೆ ವಾಪಸ್ ಹೋಗೋದನ್ನ ನಿರ್ಗಚ್ಚಂತಿ. ತಸ್ಯ ಚ ಸರೋವರಸ್ಯ ತೀರೆ ಸಮಂತಾತ್ ಸುಕೋಮಲ ಭೂಮೌ ಬಹೂನಿ ಶಶಕ ಬಿಲಾನಿ ಸಂತಿ ಯೇಷು ಬಹವಃ ಶಶಕಾಃ ನಿವಸಂತಿ. ಹಾಗೆ ಆ ಸರೋವರದ ತೀರದಲ್ಲಿ
ಆ ಸರೋವರದ ದಡದಲ್ಲಿ ಸಮಂತಾತ್ ಅಂದರೆ ಎಲ್ಲೇ ಅದರ ಎಂಡಲ್ಲಿ ನದಿ ನೀರಿನ ಹತ್ರದಲ್ಲಿ ಅಲ್ಲ, ಎಂಡ್ ಪ್ಲೇಸಲ್ಲಿ, ಸುಕೋಮಲ ಭೂಮೌ ತುಂಬ ಸಾಫ್ಟ್ ಆಗಿರುವ ಭೂಮಿಯಲ್ಲಿ, ಬಹೂನಿ ಶಶಕ ಬಿಲಾನಿ ಸಂತಿ, ಶಶಕ ಅಂದರೆ ಮೊಲ, ಮೊಲದ ಬಿಲಗಳು ಇದ್ವಂತೆ. ಅಲ್ಲಿ ಬಹವಃ ಶಶಕಾಹ ನಿವಸಂತಿ, ತುಂಬ ಮೊಲಗಳು ತಮ್ಮ ಸಂಸಾರವನ್ನು ಹೂಡಿಕೊಂಡು ಅಲ್ಲಿ ವಾಸ ಮಾಡ್ತಾ ಇದ್ವು. ಗಜಾನಾಂ ಪರಿಭ್ರಮಣೇನ ತೇಷು ಬಿಲೇಷು ನಿವಸಂತಹ ಬಹವಃ ಶಶಕಾಹ ಕ್ಷತ ವಿಕ್ಷತಾಹ ಭವಂತಿ. ಆ ಗಜಗಳು, ಆನೆಗಳು ನಡೆದಾಡಿದ್ರೆ ಅವುಗಳ ದೇಹದ ಒಂದು ಶಕ್ತಿ ಏನಂತಾರೆ, ವೆಯ್ಟಿನಿಂದಾಗಿ ಭೂಮಿ ಅಲುಗಾಡ್ತಾ ಇತ್ತು. ಹಾಗೆ ಅವುಗಳ ಕಾಲಿಟ್ಟಲ್ಲೆಲ್ಲ ಅಲ್ಲಿ ಶಶಕಗಳ ಬಿಲ ಇದ್ದಿದ್ರಿಂದ ಅಲ್ಲಿ ಹತ್ತಿರದಲ್ಲಿರುವಂತಹ ಆ ಶಶಕಗಳ ಕ್ಷತವಿಕ್ಷತಾಹ ಭವಂತಿ. ಕ್ಷತವಿಕ್ಷತಾಹ ಅಂದರೆ ಗಾಯಾಳುಗಳಾಗ್ತಾ ಇದ್ವು, ನೋವಾಗ್ತಾ ಇತ್ತು ಅವಕ್ಕೆ. ಕೇಚನ ಪುನಃ ಮೃತಾಹ ಅಪಿ ಭವಂತಿ, ಕೆಲವೊಂದು ಸತ್ತು ಕೂಡ ಹೋದ್ವಂತೆ. ಅತಃ ಶಶಕಾಹ ಭೀತಾಹ ಚಿಂತಾಮಗ್ನಾಹ ಚ ಭವಂತಿ. ಈ ರೀತಿ ದಿನ ಈ ಗಜ ಯೂಥ ಅಂದರೆ ಆನೆಗಳ ಪಡೆ ಬಂದಾಗಲೆಲ್ಲ ಒಂದಲ್ಲ ಒಂದು ಶಶಕ ಏನೋ ಗಾಯವಾಗೋದು, ನೋವಾಗುವಂಥದ್ದು ಅಥವಾ ಸತ್ತು ಹೋಗುವಂಥದ್ದು ಆಗ್ತಾ ಇದ್ದಿದ್ರಿಂದ ಎಲ್ಲ ಶಶಕಗಳಿಗೆ ಭಯ ಆಗ್ಲಿಕ್ಕೆ ಶುರುವಾಯಿತು. ನಾವೆಲ್ಲರೂ ಸತ್ತೋಗ್ತಾ ಇದ್ದೀವಲ್ಲ, ಹೇಗೆ ಇದಕ್ಕೆ ಪರಿಹಾರ ಏನು ಅನ್ನುವಂಥದ್ದು. ತೇ ದುಃಖಂ ಅನುಭವಂತಿ, ದುಃಖ ಆಗ್ತಾ ಇತ್ತು ಅವಕ್ಕೆ. ಸ್ವರಕ್ಷಾರ್ಥಂ ಚ ತೇ ಉಪಾಯಂ ಚಿಂತಯಂತಿ, ಹೇಗೆ ಈ ಆನೆಗಳಿಂದ ರಕ್ಷಣೆಯನ್ನ ಪಡೆಯುವಂಥದ್ದು ಎಂಬಂತಹ ಉಪಾಯವನ್ನ ಅವಳು ಯಾವಾಗಲೂ ಯೋಚಿಸ್ತಾ ಇದ್ವು. ಯಾಕಂದ್ರೆ ಆನೆ ತುಂಬಾ ಬಲಶಾಲಿ, ಆನೆಗಳ ಜೊತೆ ಹೋರಾಡಿ ಅಥವಾ ಜಗಳ ಮಾಡಿ ಅವುಗಳನ್ನು ಓಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಮೊಲಗಳಿಗೆ. ತಮ್ಮನ್ನು ತಾವು ಹೇಗೆ ರಕ್ಷಿಸಿಕೊಳ್ಳೋದು ಅಂತ ಉಪಾಯವನ್ನ ಯೋಚನೆ ಮಾಡ್ತಾ ಇದ್ವಂತೆ. ಏಕಸ್ಮಿನ್ ದಿನೇ ಸಾಯಂಕಾಲೆ ತೇಷಾಂ ಶಶಕಾನಾಂ ಸಭಾ ಭವತಿ. ಏಕಸ್ಮಿನ್ ದಿನೇ, ಒಂದು ದಿನ, ಸಾಯಂಕಾಲದಲ್ಲಿ, ಸಂಜೆಯ ಹೊತ್ತಿನಲ್ಲಿ ಆ ಶಶಕಗಳ ಒಂದು ಸಭೆ ನಡೀತಂತೆ. ಸರ್ವೇ ಶಶಕಾಹ ಸ್ವಮತಂ ಪ್ರಕಾಶಯಂತಿ, ಎಲ್ಲ ಶಶಕಗಳು ಈ ಪ್ರಾಬ್ಲಮ್ಗೆ, ಆನೆಗಳನ್ನು ಯಾವ ರೀತಿಯಲ್ಲಿ ಓಡಿಸುವಂಥದ್ದು, ಅವುಗಳಿಂದ ಹೇಗೆ ನಾವು ಮುಕ್ತಿಯನ್ನು ಪಡೆಯುವಂಥದ್ದು ಎಂಬಂತಹ ಪ್ರಶ್ನೆಗಳಿಗೆ ತಮ್ಮ ತಮ್ಮ ಅಭಿಪ್ರಾಯವನ್ನ ಆ ಶಶಕಗಳು ಹೇಳ್ತಾ ಇದ್ವಂತೆ. ಮೇ ಬಿ ಕೆಲವು ಶಶಕಗಳು ಹೇಳಿರಬಹುದು ಬೇರೆ ಕಡೆಗೆ ಹೋಗೋಣ ಅಂತ ಹೇಳಿರಬಹುದು, ಇಲ್ಲ ಅವುಗಳ ಜೊತೆ ಮಾತಾಡೋಣ ಅಂತ ಹೇಳಿರಬಹುದು. ಏನೋ ಅವುಗಳ ಒಂದು ಮತವನ್ನ ಅಂದ್ರೆ ಅಭಿಪ್ರಾಯವನ್ನ ಹೇಳಿದುವಂತೆ. ಪರಂ ತೇ ಸಮಾಧಾನಂ ನ ಪ್ರಾಪ್ನುವಂತಿ, ಆದರೆ ಅವುಗಳಿಗೆ ಯಾವುದೇ ಒಂದು ಸಮಾಧಾನದ ಉತ್ತರ ಸಿಗ್ಲಿಲ್ಲ. ಅಂತೆ ಶಶಕರಾಜ ವದತಿ, ಆ ಮೊಲಗಳಿಗೆ ಒಂದು ರಾಜ ಇತ್ತು, ಅದು ಹೇಳ್ತದೆ, ಅಹಮೇವ ಉಪಾಯಂ ಚಿಂತಯಾಮಿ, ಅಹಮೇವ ಉಪಾಯಂ ಚಿಂತಯಾಮಿ, ನಾನೇ ಒಂದು ಉಪಾಯವನ್ನು ಯೋಚಿಸ್ತೇನೆ. ಅಧುನಾ ವಯಂ ಸರ್ವೇ ಸ್ವಗೃಹಂ ಗಚ್ಚಾಮಃ. ಅಧುನಾ ಅಂದರೆ ಈಗ, ಇದು ಒಂದು ಅವ್ಯಯ. ಈಗ ಸದ್ಯದ ಮಟ್ಟಿಗೆ ವಯಂ ನಾವೆಲ್ಲರೂ ಸ್ವಗೃಹಂ ಗಚ್ಚಾಮಃ, ನಮ್ಮ ನಮ್ಮ ಬಿಲಕ್ಕೆ ಹೋಗೋಣ. ಅನ್ಯಸ್ಮಿನ್ ದಿವಸೆ ರಾತ್ರೌ ಸಹ ಶಶಕರಾಜಃ ಯೂಥಾಧಿಪಸ್ಯ ಗಜರಾಜಸ್ಯ ಸಮೀಪಂ ಗಚ್ಚತಿ. ಆ ಶಶಕ ರಾಜ ಏನ್ ಮಾಡತ್ತೆ, ತಾನೊಂದು ಯೋಚನೆಯನ್ನ ಮಾಡಿ ಉಪಾಯವನ್ನು ಚಿಂತಿಸಿ ಇರ್ತದೆ. ಒಂದು ದಿನ ಏನ್ ಮಾಡ್ತದೆ, ರಾತ್ರೋ ಸಹ ಶಶಕ ರಾಜ, ಆ ಶಶಕ ರಾಜ, ಆ ಮೊಲಗಳ ರಾಜ, ಯೂಥಾಧಿಪಸ್ಯ ಗಜರಾಜಸ್ಯ, ಆ ಗಜಗಳ ಒಂದು ಗುಂಪಿಗೆ ರಾಜನಾಗಿರುವಂತಹ ಆ ಒಂದು ಆನೆಯ ಸಮೀಪಕ್ಕೆ ಹೋಗ್ತದೆ. ಆನೆಗಳಿಗೂ ಒಂದು ರಾಜ ಅಂತ ಇರ್ತದೆ ಅಲ್ಲಿ. ಸಹ ಗಜರಾಜಂ ಕಥಯತಿ, ಅದು ಗಜರಾಜನಿಗೆ ಒಂದು ವಿಷಯವನ್ನ ಹೇಳ್ತದೆ. ಕಥಯತಿ ಅಂದ್ರೆ ಕಥೆ ಹೇಳೋ ತರ, ಅಂದ್ರೆ ಏನೋ ಒಂದು ಕಟ್ಟು ಕಥೆಯನ್ನ ಹೇಳ್ತಾ ಇದೆ ಅಲ್ಲಿಗ. ಹೇ ಗಜರಾಜ, ಏಷಃ ಸರೋವರ ಚಂದ್ರಸ್ಯ ವಾಸಸ್ಥಾನಂ ಅಸ್ತಿ. ಈ ಸರೋವರ ಅನ್ನುವಂಥದ್ದು, ಏಷಃ ಸರೋವರ, ಈ ಸರೋವರ ಚಂದ್ರಸ್ಯ ವಾಸಸ್ಥಾನಂ ಅಸ್ತಿ, ಚಂದ್ರನ ವಾಸಸ್ಥಾನವಾಗಿದೆ. ವಯಂ ಶಶಕಾಹ ತಸ್ಯ ಪ್ರಜಾಃ ಸ್ಮಃ, ನಾವು ಶಶಕಗಳು, ನಾವು ಮೊಲಗಳು ಅವನ ಪ್ರಜೆಗಳು. ಆದ್ರಿಂದ ಚಂದ್ರನಿಗೆ ಶಶಾಂಕ ಎಂಬಂತಹ ಹೆಸರು ಇದೆ. ಮೊಲದಂತೆ ಬಿಳಿ ಬಣ್ಣವನ್ನು ಹೊಂದಿರುವುದರಿಂದ ಶಶಾಂಕ ಎಂಬಂತಹ ಹೆಸರು ಇದೆ.
ನಾವು ಶಶಕಗಳು ಪ್ರಜೆಗಳು ಅವಂದು. ಅತ ಏವ ಸಹ ಶಶಾಂಕ ಇತಿ ನಾಮ್ನ ಪ್ರಸಿದ್ಧ, ಇಲ್ಲಿ ಕೊಟ್ಟಿದ್ದಾರೆ. ಆದ್ರಿಂದ ಅವನಿಗೆ ಶಶಾಂಕ ಎನ್ನುವ ಹೆಸರು ಇದೆ. ಯದಾ ಶಶಕಾಹ ಜೀವಂತಿ ತದಾ ಏವ ಚಂದ್ರ ಪ್ರಸನ್ನ ಭವತಿ. ಶಶಕಗಳಾದ ನಾವು, ಮೊಲಗಳು, ನಾವು ಜೀವಂತವಾಗಿದ್ದರೆ, ನಾವು ಖುಷಿಯಿಂದ ಇದ್ದರೆ ಮಾತ್ರ ಅವನಿಗೂ ಖುಷಿ ಆಗ್ತದೆ. ಪ್ರಸನ್ನ ಭವತಿ. ಹೀಗೆ ಒಂದು ಕಥೆಯನ್ನ ಹೇಳ್ತಾನೆ. ಗಜರಾಜ ಪೃಚ್ಛತಿ. ಪೃಚ್ಛತಿ ಅಂದರೆ ಆಸ್ಕ್, ಕೇಳುವಂಥದ್ದು. ಗಜರಾಜ ಪ್ರಶ್ನೆ ಮಾಡ್ತಾನೆ. ಕಥಂ ಅಹಂ ವಿಶ್ವಾಸಂ ಕರೋಮಿ. ಆನೇನೋ ಏನೋ ಸಾಮಾನ್ಯದ್ದಲ್ಲ, ನಾನು ಹೇಗೆ ವಿಶ್ವಾಸ ಮಾಡಲಿ, ಹೇಗೆ ನಿನ್ನನ್ನು ನಂಬಲಿ. ಕಿಂ ಸತ್ಯಂ ಏವ ಚಂದ್ರ ಸರೋವರೇ ತಿಷ್ಠತಿ. ಚಂದ್ರ ಸರೋವರದಲ್ಲಿರೋದು ನಿಜನಾ ಅಂತ ಕೇಳ್ತಾ ಇದೆ. ಯದಿ ಸರೋವರ ಚಂದ್ರದೇವಸ್ಯ ವಾಸಸ್ಥಾನಂ ತರ್ಹಿ ತತ್ ಪ್ರದರ್ಶಯತು. ಒಂದು ವೇಳೆ ಸರೋವರ ಚಂದ್ರದೇವನ ವಾಸಸ್ಥಾನವಾಗಿದ್ದರೆ ನನಗೆ ಅವನನ್ನು ತೋರಿಸು ಅಂತ ಗಜರಾಜ ಕೇಳ್ತಾನೆ. ಶಶಕ ಕಥಯತಿ. ಶಶಕ ಹೇಳ್ತದೆ, ಆಂ ಚಂದ್ರಸ್ಯ ದರ್ಶನಾಯ ಆವಾಂ ಅಧುನಾ ಏವ ಸರೋವರಂ ಪ್ರತಿ ಚಲಾಮಃ. ಚಂದ್ರನ ದರ್ಶನ ಮಾಡಲಿಕ್ಕೆ ಅವನನ್ನು ವಾಸಸ್ಥಾನ ಕರ್ಕೊಂಡು ಹೋಗ್ತೀನಿ, ಈಗಲೇ ಹೋಗೋಣ ನಾವು. ಅಧುನಾ, ಆವಾಂ ನಾವಿಬ್ಬರು, ಅಧುನಾ ಏವ ಈಗಲೇ ಸರೋವರದ ಕಡೆಗೆ ಹೋಗೋಣ ಅಂತ ಹೇಳ್ತಾ ಇದೆ. ಬಹುಶಃ ಅದು ಹುಣ್ಣಿಮೆಯ ರಾತ್ರಿ ಆಗಿರಬಹುದು. ಚಂದ್ರ ಇದ್ದೇ ಇರ್ತಾನೆ ಅಲ್ಲಿ ಸರೋವರದ ಇದರಲ್ಲಿ, ಅವನ ಪ್ರತಿಬಿಂಬ ಕಾಣಿಸ್ತದೆ ಅಂತ ಗೊತ್ತಿದ್ದಂತಹ ಆ ಶಶಕ ಆ ದಿನವನ್ನೇ ಆಯ್ಕೆ ಮಾಡಿಕೊಂಡು ಗಜರಾಜನ ಹತ್ರ ಹೋಗಿದ್ದಿರಬಹುದು. ಗಜರಾಜ ಶಶಕರಾಜೇನ ಸಹ ಸರೋವರಸ್ಯ ಸಮೀಪಂ ಗಚ್ಚತಿ. ಆನೆಗಳ ರಾಜ ಮೊಲಗಳ ರಾಜದ ಜೊತೆಗೆ ಸರೋವರ ಸಮೀಪಕ್ಕೆ ಹೋಗ್ತದೆ. ಸಹ ಜಲೆ ಚಂದ್ರಸ್ಯ ಪ್ರತಿಬಿಂಬಂ ಪಶ್ಯತಿ. ಜಲೆ ನೀರಿನಲ್ಲಿ ಚಂದ್ರನ ಪ್ರತಿಬಿಂಬ ಕಂಡೇ ಕಾಣ್ತದೆ. ಪೂರ್ಣಚಂದ್ರ ಇರುವ ದಿನ ಈ ರೀತಿಯಲ್ಲಿ ಚಂದ್ರನ ಪ್ರತಿಬಿಂಬ ಅಲ್ಲಿ ಕಾಣಿಸ್ತಾ ಇದೆ. ಚಕಿತಃ ಚ ಭವತಿ. ಅದಕ್ಕೆ ಆಶ್ಚರ್ಯನೂ ಆಗುತ್ತೆ, ಹೇಗೆ ಇದು ಚಂದ್ರ ಇಲ್ಲಿ ನೀರಿನಲ್ಲೂ ಇದ್ದಾನಲ್ಲ, ಅವನ ವಾಸಸ್ಥಾನ ನೀರು ಹೌದಾ ಅಂತ. ಸಹ ಭಯೇನ ಚಂದ್ರಂ ನಮತಿ. ಭಯದಿಂದ ಅದು ಆ ಆನೆಗಳ ರಾಜ ಚಂದ್ರನಿಗೆ ನಮಸ್ಕಾರವನ್ನ ಮಾಡ್ತದೆ. ನಮ್ಮ ಸನಾತನ ಧರ್ಮದಲ್ಲಿ ನಾವು ಸೂರ್ಯ ಚಂದ್ರನನ್ನು ನಾವು ರೆಸ್ಪೆಕ್ಟ್ ಕೊಡ್ತೇವೆ, ದೇವರು ಅಂತ ನಾವು ನಂಬ್ತೇವೆ. ಆದ್ದರಿಂದ ಆ ಆನೆ ಚಂದ್ರನಿಗೆ ಭಯಪಟ್ಟು, ನಾನು ಏನಾದರೂ ತಪ್ಪು ಮಾಡಿದ್ರೆ ಚಂದ್ರ ನನಗೆ ಶಾಪ ಕೊಡ್ತಾನೆ ಎನ್ನುವ ಭಯದಿಂದ ಚಂದ್ರನಿಗೆ ನಮಸ್ಕಾರವನ್ನು ಮಾಡ್ತು. ತತಃ ಸಹ ಗಜಯೂಥೇನ ಸಹ ಅನ್ಯತ್ರ ಗಚ್ಚತಿ. ಅದಾದ ನಂತರ ಅದಕ್ಕೆ ಗೊತ್ತಾಯಿತು ಶಶಕಗಳಿಗೆ ನಮ್ಮಿಂದ ತೊಂದರೆ ಆಗ್ತಾ ಇದೆ, ಆದ್ದರಿಂದ ಚಂದ್ರನಿಂದ ನಾವು ಕೋಪಗೊಳ್ಳಬಾರದು ಚಂದ್ರ ಅಂತ ಅಂದ್ಕೊಂಡು ತನ್ನ ಹಿಂಡುಗಳ ಜೊತೆಗೆ ಬೇರೆ ಕಡೆ ಹೋಗ್ತದೆ. ಅನ್ಯತ್ರ ಅಂದರೆ ಬೇರೆ ಕಡೆ. ಸಹ ಗಜಯೂಥ ಪುನಃ ಕದಾಪಿ ತಸ್ಯ ಸರೋವರಸ್ಯ ಸಮೀಪಂ ನ ಆಗಚ್ಚತಿ. ಆ ಗಜಯೂಥ, ಆ ಆನೆಗಳ ಹಿಂಡು ಪುನಃ ಕದಾಪಿ ಯಾವತ್ತೂ ಕೂಡ ತಸ್ಯ ಸರೋವರಸ್ಯ ಸಮೀಪಂ, ಆ ಸರೋವರದ ಸಮೀಪಕ್ಕೆ ಬರಲೇ ಇಲ್ಲ. ಶಶಕಾಹ ತತ್ರ ಸುಖೇನ ತಿಷ್ಠಂತಿ. ಮೊಲಗಳು ತಮ್ಮಲ್ಲಿ ದೇಹಶಕ್ತಿ ಇಲ್ಲದೆ ಹೋದರೂ ಆ ಮೊಲಗಳ ರಾಜನಿಗೆ ಬುದ್ಧಿಶಕ್ತಿ ಇರೋದ್ರಿಂದ ಅವುಗಳು ತಮ್ಮ ಕಷ್ಟದಿಂದ ಪಾರಾಗಿ ಸುಖದಿಂದ ಅಲ್ಲೇ ಜೀವನವನ್ನು ನಡೆಸ್ತಾ ಇದ್ರು. ಸತ್ಯಂ ಏವ ಉತ್ತಮ್. ಆದ್ದರಿಂದ ನಿಜವಾಗಿ ಹೇಳಿರುವುದು ಏನು? ಬುದ್ಧಿ ಸರ್ವಾರ್ಥ ಸಾಧಿಕ. ಬುದ್ಧಿಶಕ್ತಿಯೊಂದಿದ್ದರೆ ಏನನ್ನು ಬೇಕಾದರೂ ನಾವು ಸಾಧಿಸಬಹುದು ಅನ್ನೋದು ಈ ಕಥೆಯ ಸಾರಾಂಶ. ಇಲ್ಲಿ ಶಬ್ದಗಳ ಅರ್ಥವನ್ನು ಕೊಟ್ಟಿದ್ದಾರೆ. ಸರೋವರಃ, ಇನ್ನೊಂದು ಅರ್ಥ ಸಂಸ್ಕೃತದ ಅರ್ಥವನ್ನೇ ಇಲ್ಲಿ ಕೊಟ್ಟಿರ್ತಾರೆ. ಜಲಾಶಯ, ಪಾಂಡ್ ಅಥವಾ ಲೇಕ್. ಗಜಃ ಹಸ್ತಿ, ಎಲಿಫೆಂಟ್. ಶಶಕಃ, ಶಶಃ ಅಂತಲೂ ಕರಿತೀವಿ, ರ್ಯಾಬಿಟ್. ಮೃತಾಹ, ಹತಾಹ ಅಂದರೆ ಡೆಡ್, ಸತ್ತು ಹೋಗಿರುವಂಥದ್ದು. ಮಾತೃಭಾಷೆಯ ಅರ್ಥಂ ಲಿಖಂತು ಅಂತ ಇದೆ ಇಲ್ಲಿ. ಸರೋವರ, ಪಾಂಡ್ ಅನ್ನೋದಕ್ಕೆ ಜಲಾಶಯ ಅಂತ ಹೇಳಬಹುದು. ಎಲಿಫೆಂಟ್ ಆನೆ, ಇಲ್ಲಿ ಮೊಲ. ಡೆಡ್ ಸತ್ತಿರುವ. ಭೀತಾಹ ಸ್ಕೇರ್ಡ್ ಭಯಗೊಂಡಿರುವಂಥದ್ದು. ಪ್ರತಿಬಿಂಬಂ ರಿಫ್ಲೆಕ್ಷನ್, ಕನ್ನಡದಲ್ಲೂ ಪ್ರತಿಬಿಂಬ ಅಂತಲೇ ಕರಿತೀವಿ. ಚಿಂತಾಮಗ್ನಃ ಚಿಂತಾಕುಲಃ ವರಿಡ್.
ವ್ಯಾಕುಲಗೊಂಡಂಥದ್ದು, ಚಿಂತೆಗೊಂಡಿರುವ ಅಂತಲೂ ಹೇಳಬಹುದು. ಶಶಾಂಕ, ಚಂದ್ರ, ಮೂನ್, ಕನ್ನಡದಲ್ಲೂ ಚಂದ್ರ ಅಂತಾನೆ ಕರಿತೀವಿ. ನಾಮ್ನ, ಬೈ ನೇಮ್ ಅಂದ್ರೆ ನಾಮಧೇಯನ, ಆ ಹೆಸರಿನಿಂದ ಅಂತ. ನಾಮ್ನ ಅಂದ್ರೆ ಆ ಹೆಸರಿನಿಂದ ಅಂತ ಅರ್ಥ. ಮುಂದೆ ಅವಧೇಯಾಂಶ ಅಂತ ಒಂದಿಷ್ಟು ವ್ಯಾಕರಣದ ಅಂಶವನ್ನು ಕೊಟ್ಟಿದ್ದಾರೆ. ಗ್ರಾಮರ್ ಥಿಂಗ್ ಇದು. ಕ್ರಿಯಾಪದಾನಾಂ ಮೂಲಂ ಧಾತು ಅಸ್ತಿ. ಈ ಚಾಪ್ಟರ್ನಲ್ಲಿ ಅಬ್ಸರ್ವ್ ಮಾಡಿದರೆ ಎಲ್ಲ ಕ್ರಿಯಾಪದಗಳನ್ನು ಹೈಲೈಟ್ ಮಾಡಿದ್ದಾರೆ. ಇಲ್ಲಿ ಅಸ್ತಿ, ಆಗಚ್ಚತಿ, ನಿರ್ಗಚ್ಚಂತಿ ಕ್ರಿಯಾಪದಗಳನ್ನು ಹೈಲೈಟ್ ಮಾಡಿದ್ದಾರೆ. ಆ ಕ್ರಿಯಾಪದಗಳ ಬಗ್ಗೆ ಒಂದು ವ್ಯಾಕರಣ ಅಂಶವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಕ್ರಿಯಾಪದಾನಾಂ ಮೂಲಂ ಧಾತು ಅಸ್ತಿ. ಕ್ರಿಯಾಪದಗಳ ಮೂಲ ರೂಪಕ್ಕೆ ಧಾತು ಅಂತ ಕರಿತೀವಿ. ಈಗ ಉದಾಹರಣೆಗೆ ಪಠತಿ ಅಂತ ಕ್ರಿಯಾಪದ ಇದ್ರೆ ಅದರ ಮೂಲ ಪಠ ಧಾತು. ಆ ಪಠ ಧಾತುವಿಗೆ ತಿಂಗ್ ಅಂತ ಸೇರಿದಾಗ ಪಠತಿ ಅಂತ ಆಯ್ತು ಅಲ್ಲಿ. ಹಾಗೆ ನಿವಸಂತಿ, ಇದು ಬಹುವಚನ, ಇದರ ಏಕವಚನ ತಗೊಂಡ್ರೆ ನಿವಸತಿ ಅಂತ ಆಗುತ್ತೆ. ಅದರಲ್ಲಿ ವಸತಿ ಅನ್ನುವಂಥದ್ದು ಕ್ರಿಯಾಪದ. ನಿವಸತಿ ಕ್ರಿಯಾಪದ ಅಲ್ಲ, ವಸತಿ ಎನ್ನುವಂಥದ್ದು ಕ್ರಿಯಾಪದ. ಆ ವಸತಿಗೆ ಧಾತು ವಸ್ ಎನ್ನುವಂಥದ್ದು ಧಾತು. ಅದಕ್ಕೆ ನಿ ಎನ್ನುವಂಥದ್ದು ಉಪಸರ್ಗ. ಉಪಸರ್ಗ ಅಂದರೆ ಅದು ಒಂದು ಅವ್ಯಯ. ಒಂದು ಲಿಸ್ಟ್ ಆಫ್ ಅವ್ಯಯಗಳು ಇದೆ, 22 ಅವ್ಯಯಗಳು ಇದೆ. ಆ ಅವ್ಯಯಗಳನ್ನು ಕ್ರಿಯಾಪದದ ಹಿಂದೆ ಹಾಕಿದಾಗ ಅವುಗಳು ಉಪಸರ್ಗಗಳು ಅಂತ ಕರಿತೀವಿ. ಇಲ್ಲಿ ನಿ ಎನ್ನುವಂತಹ ಉಪಸರ್ಗ ಸೇರಿ ನಿವಸಂತಿ ಅಂತ ಆಗಿದೆ. ಈ ಉಪಸರ್ಗಗಳ ಒಂದು ಪ್ರಯೋಜನ ಏನು ಅಂದರೆ, ಕ್ರಿಯಾಪದಗಳಿಗೆ ಉಪಸರ್ಗಗಳನ್ನು ಸೇರಿಸಿದಾಗ ಕೆಲವೊಮ್ಮೆ ಕ್ರಿಯಾಪದದ ಅರ್ಥ ಚೇಂಜ್ ಆಗಬಹುದು, ಕೆಲವೊಮ್ಮೆ ಅದರ ಅಪೋಸಿಟ್ ಆಗಬಹುದು, ಕೆಲವೊಮ್ಮೆ ಆ ಕ್ರಿಯಾಪದದ ಅರ್ಥಕ್ಕೆ ವಿಶೇಷ ಅರ್ಥವನ್ನು ಸಹ ಕೊಡಬಹುದು. ಉದಾಹರಣೆಗೆ ಗಚ್ಚತಿ ಅಂತ ತೆಗೆದುಕೊಂಡ್ರೆ, ಗಚ್ಚತಿ ಗಮ್ ಧಾತು, ಗಚ್ಚ ಅಂತ ಆಯಿತು, ಅದಕ್ಕೆ ಗಚ್ಚತಿ ಅಂತ ಆಯಿತು. ಇದೇ ಗಮ್ ಧಾತುವಿಗೆ ಆಮ್ ಅಂತ ಒಂದು ಉಪಸರ್ಗ ಸೇರಿಸಿದರೆ ಆಗಚ್ಚತಿ ಅಂತ ಆಗ್ತದೆ. ಅದರ ಅರ್ಥ ಕಂಪ್ಲೀಟ್ಲಿ ಅಪೋಸಿಟ್, ಬರುವುದು ಅಂತ ಆಗ್ತದೆ. ಈ ರೀತಿಯಲ್ಲಿ ಉಪಸರ್ಗವನ್ನು ಉಪಯೋಗಿಸ್ತಾರೆ. ಇಲ್ಲಿ ಕೆಲವೊಂದು ಶಬ್ದಗಳನ್ನು ಕೊಟ್ಟಿದ್ದಾರೆ. ಪ್ರಕಾಶಯಂತಿ, ಕಾಶಿ ಅಂದರೆ ಹೊಳೆಯುವುದು ಅಂತರ್ಥ. ಅದಕ್ಕೆ ಪ್ರ ಎಂಬಂತಹ ಉಪಸರ್ಗ ಸೇರಿಸಿದಾಗ ಚೆನ್ನಾಗಿ ಹೊಳೆಯುವುದು ಅನ್ನುವಂಥ, ಅಥವಾ ಪ್ರಕಟಗೊಳ್ಳುವುದು ಅಂತ, ಎಕ್ಸ್ಪ್ರೆಸ್ ಮಾಡುವಂಥದ್ದು, ಆ ಅರ್ಥವನ್ನು ಕೊಡುವಂತಹ ಒಂದು ಕ್ರಿಯಾಪದ ಬಂತು. ಉದಾಹರಣೆಗೆ ಮುಂದೆ ನಮತಿಗೆ ನಮ್ ಧಾತು, ತಿಷ್ಠಂತಿ ಅಂದರೆ ಸ್ಥಾ ಧಾತು ಅಥವಾ ತಿಷ್ಠ ಧಾತು ಅಂತಲೂ ತಗೋಬಹುದು. ಮೇನ್ ಆಗಿ ಸ್ಥಾ ಧಾತು ಅಂತಾನೆ ಇರುವಂಥದ್ದು. ಈ ವಿಷಯಗಳನ್ನು ಮುಂದೆ ಎಕ್ಸಸೈಸ್ನಲ್ಲಿ ಇದು ಬರ್ತದೆ. ಇವಿಷ್ಟು ಈ ಚಾಪ್ಟರ್ನ ಎಕ್ಸ್ಪ್ಲನೇಷನ್ ಪಾರ್ಟು. ಎಕ್ಸಸೈಸನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನಮಸ್ತೆ.